ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 9. ಹಾಗಾಗಿ ನಾನಿಲ್ಲಿ ಬೆಳಗ್ಗೆನೇ ಬೇಗ ಎದ್ದು ಫುಲ್ ಬಾಡಿ ವರ್ಕೌಟ್ನ ಮಾಡ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಸ್ಟಾರ್ಟಿಂಗ್ 1 ವೀಕು ನಾವು ಫುಡ್ ಕಂಟ್ರೋಲ್ಗೆ ಮತ್ತು ಎಕ್ಸಸೈಸ್ಗೆಲ್ಲ ಅಡ್ಜಸ್ಟ್ ಆಗಬೇಕಲ್ವ. ಹಾಗಾಗಿ ವಾರ್ಮಪ್ ಎಕ್ಸಸೈಸ್ನ ಮಾಡ್ಕೊಳ್ಳಿ ಸಾಕು, ಒಂದು 20 ಮಿನಿಟ್ಸ್, ಒಂದು 30 ಮಿನಿಟ್ಸ್ ಅಂತ ಹೇಳಿದ್ದೆ. ಇನ್ನೇನು ಅಡ್ಜಸ್ಟ್ ಆದ್ನಲ್ಲ ಎಕ್ಸಸೈಸ್ಗೆ, ಫುಡ್ಗೆ ಎಲ್ಲ ನಾನು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಫುಲ್ ಬಾಡಿ ಎಕ್ಸಸೈಸ್ನ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಹಾಫ್ ಆನ್ ಅವರು ಫುಲ್ ಎಫರ್ಟ್ಫುಲ್ ಆದಂಥ ಎಕ್ಸಸೈಸ್ಗಳನ್ನ ಮಾಡ್ಕೋತಾ ಇದ್ದೀನಿ. ಇನ್ನು ಎಕ್ಸಸೈಸ್ ಆದಮೇಲೆ ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಸ್ವೆಪ್ಟ್ ಆಗಿದ್ದೀನಿ ಅಂತ. ಹಾಗಾಗಿ ನಾವು ಎಫರ್ಟ್ಫುಲ್ ಆದಂಥ ಎಕ್ಸಸೈಸ್ನ ಮಾಡಿಕೊಂಡ್ರೆ ಮಾತ್ರ ನಾವು ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋದು ಸಾಧ್ಯ. ಫ್ರೆಂಡ್ಸ್, ವೆಯ್ಟ್ ಲಾಸ್ನ ಮಾಡ್ಕೋಬೇಕಾದ್ರೆ ನಾವು ಫುಡ್ ಕಂಟ್ರೋಲಿಂಗ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಎಕ್ಸಸೈಜು, ವಾಕು ಎಲ್ಲನೂ ಇರಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ವೆಯ್ಟ್ ಲಾಸ್ ಜರ್ನಿಗೆ ನಮಗೆ ಎಕ್ಸಸೈಜು ಎಷ್ಟು ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಕೆಲಸ ಎಲ್ಲ ಮುಗಿಸಿ ನಾನು ಇಲ್ಲಿ ನನ್ನ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇನ್ನು ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂತಂದರೆ, ನಾನು ಮೊದಲೇ ಹೇಳ್ದಂಗೆ ಒಂದು 60 to 70% ಫುಡ್ ಕಂಟ್ರೋಲ್ ಇತ್ತು ಅಂತ ಅಂದರೆ ಇನ್ನು 40 to 30% ನಮಗೆ ಎಕ್ಸಸೈಸ್ ಇರಬೇಕು. ಅದು ಯಾಕಪ್ಪ ಅಂತ ಅಂದರೆ, ಹೌಸ್ ವೈಫ್ ಆಗಿರ್ಬೋದು, ಇಲ್ಲಾಂದರೆ ವರ್ಕಿಂಗ್ ವುಮೆನ್ ಆಗಿರ್ಬೋದು, ಎಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಎಷ್ಟು ಆ್ಯಕ್ಟಿವಿಟಿಯಾಗಿರ್ತೀವಿ. ಬೆಳಗ್ಗೆಯಿಂದ ಅಮ್ಮಮ್ಮ ಅಂದರೆ ಒಂದು ಅಡುಗೆ ಮಾಡೋ ಕೆಲಸ, ಇನ್ನು ಮನೆ ಕೆಲಸ, ಅದು ಬಿಟ್ಟರೆ ನಮ್ಗೆ ಇನ್ನೇನು ಬೇರೆ ಆ್ಯಕ್ಟಿವಿಟಿ ಇರಲ್ಲ ನಮಗೆ. ಅದು ಬಿಟ್ಟರೆ ವರ್ಕಿಂಗ್ ವುಮೆನ್ ಅಂತ ಅಂದರೆ ಕೂತಲ್ಲೇ ಕೆಲಸ ಮಾಡ್ತಾರೆ, ಓಡಾಡ್ಕೊಂಡು ಮಾಡದೇ ಇರೋಂಥ ಕೆಲಸಗಳಿರಲ್ಲ ಕೆಲವೊಬ್ಬರು ಓಡಾಡಿಕೊಂಡು ಕೂಡ ಕೆಲಸ ಮಾಡ್ತಾರೆ. ಇನ್ನೊಬ್ರು ಚೇರ್ ಮೇಲೆ ಕೂರ್ತು ಅಂತ ಅಂದರೆ, ಬೆಳಗ್ಗೆ ಕೂರ್ತು ಅಂದರೆ ಇನ್ನು ಸಂಜೆವರೆಗೂ ಎದ್ದೇಳೋ ಚಾನ್ಸ್ ಇರಲ್ಲ. ಅವರಿಗೆ ಹಿಪ್ಸ್ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಕೂತು ಕೆಲಸ ಮಾಡೋರಿಗೆ ಜಾಸ್ತಿ ಮೇನ್ ದಪ್ಪ ಆಗೋದೇ ಹಿಪ್ಸು. ಹಾಗಾಗಿ ನಾವು ಹೌಸ್ ವೈಫ್ ಆಗಿದ್ರೂ ನಮಗೆ ಮನೇಲಿ ಯಾರಾದರೂ ಮನೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡೋರು ಇದ್ದೇ ಇರ್ತಾರೆ. ಇಲ್ಲ ಅಂತಂದರೆ ಇನ್ನು ಬೆಳಗ್ಗೆ ಮಧ್ಯಾಹ್ನ ಅಡುಗೆ ಮಾಡಿ, ಇನ್ನು ಪಾತ್ರೆ ತೊಳೆದು, ಇನ್ನು ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡ್ರೆ ಇನ್ನು ನಮ್ಮ ಕೆಲಸ ಮುಗೀತು, ಆರಾಮಾಗಿರ್ತೀವಿ. ಹಾಗಾಗಿ ಅಷ್ಟು ಏನು ನಾವು ಆ್ಯಕ್ಟಿವಿಟಿಯಾಗಿರಲ್ಲ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದೇ ರೀತಿಯ ಚಟುವಟಿಕೆಗಳು ಎನಿ ಟೈಮು ನಮಗೆ ಕಂಟಿನ್ಯೂಸಿಯಾಗಿ ಇರೋದೇ ಇಲ್ಲ. ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಹಾಗಾಗಿ ಡಯಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೆಲ್ದಿಯಾದಂಥ ಫುಡ್ನ ತಿಂತಾಯಿದ್ದೀನಿ, ಅಂದರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುವಂಥ ಫುಡ್ಗಳನ್ನೇ ತಿಂತಾಯಿದ್ದೀನಿ. ಮತ್ತು ಅದ್ರ ಜೊತೆಗೆ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ಮನೆ ಕೆಲಸ ಮಾಡೋದ್ರಿಂದ ಅದೇ ಒಂದು ರೀತಿ ಎಕ್ಸಸೈಸ್ ರೀತಿ ಆಗೋಗುತ್ತೆ. ಅದು ಸಾಕಲ್ವಾ, ಒಂದು ಫುಡ್ ಕಂಟ್ರೋಲಿಂಗು ಮತ್ತು ಮನೆ ಕೆಲಸದ ಜೊತೆ ಸ್ವಲ್ಪ ವಾಕು ಕೂಡ ಮಾಡ್ಕೋತಾ ಇದ್ದೀನಿ. ಅದೇ ಸಾಕಲ್ವಾ ನಾನು ವೆಯ್ಟ್ ಲಾಸ್ ಆಗೋದಕ್ಕೆ ಅನ್ನೋದು ತಿಳ್ಕೊಂಡಿರ್ತೀವಿ. ಆವಾಗ ಏನಾಗೋಗುತ್ತೆ ಅಂತ ಅಂದರೆ, ನಾವು ಎಷ್ಟು ಕ್ಯಾಲೋರೀಸ್ ಊಟನ ತಿಂದಿರ್ತೀವಿ ಅಷ್ಟು ಕ್ಯಾಲೋರಿ ಬರ್ನ್ ಆಗಲ್ಲ. ಇವಾಗ ನಾವು ಒಂದಿಷ್ಟು ಕ್ಯಾಲೋರಿ ಊಟನ ತಿಂತು ಅಂತ ಅಂದರೆ ಅದಕ್ಕಿಂತ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಮಾಡಿದಾಗ ಮಾತ್ರ ನಮ್ಮದು ವೆಯ್ಟ್ ಲಾಸ್ ಆಗೋದು. ಹಾಗಾಗಿ ಮನೆ ಕೆಲಸದಲ್ಲಿ ಅಷ್ಟೇನು ಅದ್ರ ಉಪಯೋಗ ಸಿಗಲ್ಲ ನಮಗೆ, ಕ್ಯಾಲೋರೀಸ್ ಬರ್ನ್ ಆಗಲ್ಲ. ಕ್ಯಾಲೋರೀಸ್ ಅಂತಂದರೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ನಾವೊಂದಿಷ್ಟು ಕ್ಯಾಲೋರಿ ಊಟ ತಿಂತು ಅಂದರೆ ಅದಕ್ಕಿಂತ ಜಾಸ್ತಿ ಕ್ಯಾಲೋರಿ ನಾವು ಬರ್ನ್ ಮಾಡಬೇಕು. ಹಂಗಾಗಿ ನಾವಿಲ್ಲಿ ಎಕ್ಸಸೈಸ್ನ ಇಂಪಾರ್ಟೆಂಟ್ ಆಗಿ ನಮ್ಮ ವೆಯ್ಟ್ ಲಾಸ್ ಜರ್ನಿಲಿ ನಾವು ಅದನ್ನು ಅಳವಡಿಸ್ಕೋಬೇಕು. ಇನ್ನು ನೆನ್ನೆ ಓಮ್ ಕಾಳು ಅಂದರೆ ಅಜ್ವೈನ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಜೀರಿಗೆ ಮತ್ತು ಚಕ್ಕೆನ ಬಳಸ್ಕೊಂಡು ಡೆಟಾಕ್ಸ್ ವಾಟರ್ನ ಮಾಡ್ಕೊಂಡಿದ್ದೆ. ಈಗ ಅಜ್ವೈನ್ನ ನಾನು ತರಿಸ್ಕೊಂಡಿದ್ದೀನಿ, ಅಂದರೆ ಓಮ್ ಕಾಳನ್ನ. ಇನ್ನು ಈ ಓಮ್ ಕಾಳನ್ನ ನೀರನ್ನ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಅಂದರೆ, ನಮ್ಮ ಸೊಂಟದಲ್ಲಿರುವಂತಕ್ಕಂಥ ಮತ್ತು ಹೊಟ್ಟೆಲಿರ್ತಕ್ಕಂಥ ಬೊಜ್ಜನ್ನು ಕರಗಿಸುತ್ತೆ, ಮತ್ತು ನಮ್ಮ ಹೊಟ್ಟೆ ಗಾತ್ರನೂ ಕೂಡ ಕಡಿಮೆ ಮಾಡುತ್ತೆ. ಮತ್ತು ಇನ್ನು ಡೈಜೆಷನ್ ಪವರು ಮತ್ತು ಕಾನ್ಸ್ಟಿಪೇಷನ್ನ ಸರಿಪಡಿಸುತ್ತೆ. ಹಾಗಾಗಿ ನಾವು ಈ ಓಮ್ ಕಾಳನ್ನ ಅಂದರೆ ಅಜ್ವೈನನ್ನ ಖಾಲಿ ಹೊಟ್ಟೆಲಿ ತೊಗೋಬೇಕು. ಇಲ್ಲ ರಾತ್ರಿ ನೆನೆಸಿಟ್ಟು ಕುಡಿಯೋದ್ರಿಂದನೂ ಕೂಡ ಬೆನಿಫಿಟ್ ಇದೆ. ನಾವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಕುಡಿಯೋದ್ರೂ ಕೂಡ ಬೆನಿಫಿಟ್ ಇದೆ. ಇನ್ನು ರಾತ್ರಿ ನೆನೆಸಿಡೋಕ್ಕಾಗಲ್ಲ, ಬೆಳಗ್ಗೆ ಕುಡಿತೀವಿ ಅಂತ ಅಂದರೆ ಈ ರೀತಿ ನಾನು ಯಾವ ರೀತಿ ತೋರಿಸ್ದೆ, ಒಂದು 5 ಮಿನಿಟ್ಸ್ ಅಷ್ಟು ಕುದಿಸ್ಕೊಂಡು ಅದನ್ನು ಸೋದಿಸ್ಕೊಂಡು ಕುಡಿಬೇಕು. ಕ್ರಮೇಣವಾಗಿ ಅಜ್ವೈನ ನೀರನ್ನು ಕುಡಿತಾ ಬಂತು ಅಂತ ಅಂದರೆ ನಮ್ಮ ವೆಯ್ಟ್ ಲಾಸು ಕೂಡ ಅಷ್ಟೇ ಚೆನ್ನಾಗಿ ಆಗುತ್ತೆ. ಹಾಗಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಜ್ವೈನು. ಅಂದರೆ ಹೊಸದಾಗಿ ನೋಡ್ತಾ ಇತ್ತು ಅಂತ ಅಂದರೆ ಈ ರೀತಿ ಇರುತ್ತೆ ಕಾಳು. ಇದು ಯಾವುದೇ ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ. ತರಿಸ್ಕೊತು ಅಂತ ಅಂದರೆ ತುಂಬಾ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಫ್ರೆಂಡ್ಸ್, ನಾನು ಮೊದಲೇ ಹೇಳ್ತಾ ಇದ್ದೆ ಎಕ್ಸಸೈಜು ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೇಕು ಅಂತೇಳಿ ಫ್ರೆಂಡ್ಸ್ ಎಷ್ಟೆಲ್ಲ ಎಫರ್ಟ್ ಹಾಕ್ತೀವಿ ಅಂತ ಅಂದರೆ, ನಮಗೆ ಪ್ರತ್ಯೇಕವಾದಂಥ ಫುಡ್ನ ಪ್ರಿಪೇರ್ ಮಾಡ್ಕೋತೀವಿ, ಮತ್ತು ಟೈಮು ಕರೆಕ್ಟಾಗಿ ಡೆಟಾಕ್ಸ್ ವಾಟರ್ನ ಮಾಡ್ಕೋತೀವಿ, ಗ್ರೀನ್ ಟೀ ಅಂತೆ ಮತ್ತೊಂದಂತೆ ಮಗದೊಂದಂತೆ ಅಂತೆಲ್ಲ ಮಾಡ್ಕೋತಾ ಇರ್ತೀವಿ. ಅದ್ರ ಜೊತೆಗೆ ನಾವು ಎಕ್ಸಸೈಸ್ನ ಮಾಡೋದು ಬೇಡವಪ್ಪ, ಸುಸ್ತಾಗತ್ತೆ ಅಂತ ಆ ಥರ ಫೀಲ್ ಮಾಡಿಕೊಂಡು ಲೇಸಿ ಆಗಿಬಿಟ್ರೆ
ಅದರಂಥ ಒಂದು ತಪ್ಪು ಇನ್ನೊಂದಿಲ್ಲ. ಯಾಕಪ್ಪ ಎಕ್ಸಸೈಸ್ ಮಾಡಬೇಕು ಅಂತ ಅಂದರೆ ನಾವು ಒಂದು ಫುಡ್ನ ತಗೋತಾ ಇರ್ತೀವಿ. ಫುಡ್ ತೊಗೊಂಡು ನಾವು ವೆಯ್ಟ್ ಲಾಸ್ ಆಗ್ತಾ ಬರ್ತೀವಿ. ಫುಡ್ ಕಂಟ್ರೋಲಿಂಗಿಂದನೂ ನಾವು ಕೂಡ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಬಟ್ ವೆಯ್ಟ್ ಲಾಸ್ ಆಗ್ತಾ ಆಗ್ತಾ ನಾವೇನಾಗ್ತೀವಿ ಅಂತ ಅಂದರೆ ತುಂಬ ದಪ್ಪ ಇರ್ತೀವಲ್ವ, ಹಾಗಾಗಿ ಸ್ಕಿನ್ನೆಲ್ಲ ಜೋತು ಬೀಳ್ತಾ ಬರುತ್ತೆ. ಸ್ಕಿನ್ನೆಲ್ಲ ಜೋತು ಬೀಳ್ತಾ ಬಂದಾಗ ನಮಗೆ ಅಷ್ಟು ಫಿಟ್ಟಾಗಿ ಕಾಣಿಸಲ್ಲ, ನಾವು ಸ್ವಲ್ಪ ಅಸಹ್ಯವಾಗಿ ಕಾಣಿಸ್ತೀವಿ. ಅಂದರೆ ಕೈಯಲ್ಲಿ ತೋಳಲ್ಲೆಲ್ಲ ಜೋತು ಬೀಳೋದು ಮತ್ತು ಹೊಟ್ಟೆಯೆಲ್ಲ ಜೋತು ಬೀಳೋದು, ಮುಖದ ಸ್ಕಿನ್ನೆಲ್ಲ ಜೋತು ಬೀಳೋದು, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಅದೇ ನಾವು ಎಕ್ಸಸೈಸ್ ಮಾಡ್ತು ಅಂತ ಅಂದರೆ ನಮ್ಮ ಸ್ಕಿನ್ನ ಅದು ಟೈಟ್ ಮಾಡುತ್ತೆ, ಎಳೆಯುತ್ತೆ ಸ್ಕಿನ್ನನ್ನು. ಅಂದರೆ ಒಂದು ಎಕ್ಸಸೈಸ್ ಮಾಡ್ತು ಅಂದರೆ ನೀವು 1 ದಿನ 2 ದಿನ ಮಾಡಿ ನೋಡಿ ಯಾವ ರೀತಿ ನಮ್ಮ ಸ್ಕಿನ್ ಟೈಟ್ ಬರುತ್ತೆ. ಅಂದರೆ ಸ್ಟ್ರೆಚ್ ಮಾಡ್ತೀವಲ್ಲ ಆವಾಗ ಸ್ಕಿನ್ನನ್ನು ಎಳ್ದಂಗೆ ಅನಿಸುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಸ್ಕಿನ್ನು ಟೈಟ್ ಆದಂತಾಗ ನಮಗೆ ಜೋತು ಬೀಳೋ ಅಂಥ ಚಾನ್ಸಸ್ ಇರಲ್ಲ. ಹಾಗಾಗಿ ನಾವು ಎಕ್ಸಸೈಸ್ನೇ ಇಂಪಾರ್ಟೆಂಟಾಗಿ ನಾವು ನಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡ್ಕೋತು ಅಂತ ಅಂದರೆ ವೆಯ್ಟ್ ಲಾಸ್ ಜೊತೆಗೂ ಕೂಡ ನಾವು ನಮ್ಮ ಸ್ಕಿನ್ನು ಕೂಡ ಟೈಟ್ ಮಾಡಿಕೊಂಡು ಫಿಟ್ಟಾಗಿ ಕಾಣಿಸ್ಬೋದು. ನೀವು ಬರೀ ಡಯಟ್ ಮಾಡ್ಕೊಬಿಡ್ತು ಎಕ್ಸಸೈಸ್ ಮಾಡಲ್ಲ ಅಂತ ಅಂದರೆ ವೆಯ್ಟ್ ಲಾಸ್ ಆಗುತ್ತೆ ಹೊರತು ನಮ್ಮ ಬಾಡಿ ಅಷ್ಟು ಫಿಟ್ಟಾಗಿ ಫೈನಾಗಿ ಕಾಣಿಸಲ್ಲ. ಹಾಗಾಗಿ ವೆಯ್ಟ್ ಲಾಸ್ ಜೊತೆಗೆ ನಮ್ಮ ಒಂದು ಬಾಡಿ ಫಿಟ್ಟಿಂಗು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಎಕ್ಸಸೈಸ್ನು ಕೂಡ ಅಳವಡಿಸ್ಕೋಬೇಕು. ಇನ್ನು ನೆಕ್ಸ್ಟ್ ನಾನು ಮಧ್ಯಾಹ್ನದ ಊಟಕ್ಕೆ ಮೊಟ್ಟೆ ಸಾಂಬಾರು ಮತ್ತು ಮುದ್ದೆನ ತೊಗೊಂಡಿದ್ದೆ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಗ್ರೀನ್ ಟೀ ಜೊತೆ ಜೋಳನ ಬೇಯಿಸ್ಕೊಂಡಿದ್ದೆ. ಇನ್ನು ನಮ್ಮನೆಯವರು ನೀನು ಬೆಳಿಗ್ಗೆ ಎಕ್ಸಸೈಸ್ ಮಾಡ್ದಲ್ಲ, ನನ್ನ ಜೊತೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಂಜೆ ಕೂಡ ಅವ್ರು ನನ್ನ ಜೊತೆ ಒಂದು 1/2 ಅವರ್ ಎಕ್ಸಸೈಸ್ ಮಾಡಿದ್ರು. ಅದ್ರ ಪರಿಣಾಮ ಏನಾಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಾನು ವೀಡಿಯೋ ಮಾಡೋದು ಮತ್ತು ಎಕ್ಸಸೈಜು ಮತ್ತು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ತಾ ಇರ್ತೀನಲ್ಲ, ಸ್ವಲ್ಪ ಸುಸ್ತಾಗಿರುತ್ತೆ ಅಂತೇಳಿ ಮಗನಿಗೆ ಅವರೇ ಓದಿಸ್ಕೊಡ್ತಾಯಿದ್ರು ಇವತ್ತು. ಹಾಗಾಗಿ ನನಗೆ ಇಲ್ಲಿ ಸ್ವಲ್ಪ ರೆಸ್ಟ್ ಸಿಕ್ತು. ಅಂದರೆ ಅವನೇನು ಜಾಸ್ತಿ ಓದಿಸ್ಕೊಳ್ಳಲ್ಲ, ಅವನೇ ಓದ್ಕೊಬಿಡ್ತಾನೆ. ಕೆಲವೊಂದು ಕ್ವಶನ್ ಆ್ಯಂಡ್ ಆನ್ಸರ್ ಕೇಳಬೇಕಿದ್ರೆ ಮಾತ್ರ ನಮ್ಮ ಹತ್ರ ಬರ್ತಾನೆ. ಹಾಗಾಗಿ ಅವರೆಲ್ಲ ಕೇಳಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇನ್ನು ಇವತ್ತಿಗೆ ನನ್ನ ಡೇ 9ನ ವೆಯ್ಟ್ ಲಾಸ್ ಜರ್ನಿನ ಮುಗಿಸ್ಕೊತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್.